ಇಲ್ಲ, ಈಗಷ್ಟೇ ನಾವು ಭೇಟಿ ಮಾಡಿದ್ವಿ. ಆರೋಗ್ಯ ಸ್ಥಿತಿ ಪರವಾಗಿಲ್ಲ. ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಬಟ್ ಡಾಕ್ಟರ್ಗಳು ಹೇಳೋ ಪ್ರಕಾರ ಇನ್ನೂ 3-4 ದಿವಸ ನಾವು ಯಾವುದನ್ನು ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಶಿವಕುಮಾರ್ ಅಂತೇಳಿ ನಾನು ಮಾತಾಡಿದಾಗ ಇನ್ನೂ ಒಂದು 4-5 ದಿನ ಟೈಮ್ ಬೇಕು, ನೆಕ್ಸ್ಟ್ ರಿಯಾಕ್ಷನ್ಸ್ ನೋಡಿಕೊಂಡು ಹೇಳಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಬಟ್ ಸ್ವಲ್ಪ ಕ್ರಿಟಿಕಲ್ ಆಗಿ ಇದೆ ಸನ್ನಿವೇಶ. ಇದೇನು ಇದು ವಿಚಿತ್ರವಾದ ಮಂಡ್ಯ ಜಿಲ್ಲೆ ವಾತಾವರಣ ಕಾಣಿಸ್ತಾ ಇದೆ. ನಮ್ಮ DR ಆಗಲಿ AR ಆಗಲಿ ಅಥವಾ ಈಗಷ್ಟೇ ನನಗೆ ಅವರು ಪೇಷಂಟ್ ಏನಾಯಿತು ಅಂತ ಕೇಳಿದಾಗ ನಾವು ಈ ಥರ ವಿಷಯ ಕುಡಿದು ಬಿಡ್ತೀವಿ, ಏನಾದ್ರು ನೀವು ಅನಧಿಕೃತವಾಗಿ ಸಭೆ ಮಾಡಿದ್ರಿ ಅಂತ ನಾವು ಹೇಳಿದಾಗ ಸರ್ಕಲ್ ಇನ್ಸ್ಪೆಕ್ಟ್ರು ಏನವ್ರ ಹೆಸರು ಶಿವಪ್ರಸಾದ್ ಅವರು ಕುಡೀರಿ ನೀವು ವಿಷನ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅವ್ರ ಹೇಳಿಕೆ ಅದು ಎಷ್ಟು ಸರಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಒಬ್ಬ ಅಧಿಕಾರಿಯಾಗಿತ್ಕೊಂಡು ಆ ಸಂದರ್ಭದಲ್ಲಿ ಆ ಥರ ಏನಾದ್ರು ಮಾತಾಡಿದರೆ ಆತನ ಮೇಲೆ ಇಮಿಡಿಯೇಟ್ ಆಗಿ ಕಾನೂನಿನ ಕ್ರಮ ತಗೋಬೇಕಾಗುತ್ತೆ. FIR ರಿಜಿಸ್ಟರ್ ಆಗಬೇಕು ಆತನ ಮೇಲೆ. ಅದಕ್ಕೆಲ್ಲ ಸಾರ್ವಜನಿಕರ ಹತ್ರ ವಿಡಿಯೋ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅದು ಸತ್ಯವೇ ಆಗಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಾಗ್ತದೆ. ಇವರೆಲ್ಲ ಇರೋದು ಸಾರ್ವಜನಿಕರ ಒಂದು ಸೌಕರ್ಯಕ್ಕೆ. ಆದರೆ ಇವ್ರುಗಳು ನಿಂತ್ಕೊಂಡು ಯಾವುದೋ ಒಂದು ಫೋನ್ ಕಾಲ್ಗೋ ಅಥವಾ ಯಾವುದೋ ಒಂದು ಒತ್ತಡಕ್ಕೋ ಇಲ್ಲಿಗಲ್ ಆಕ್ಟಿವಿಟೀಸ್ನ ಅಥವಾ ಇಲ್ಲಿಗಲ್ ಥಿಂಗ್ಸ್ನ ಎನ್ಕರೇಜ್ ಮಾಡಿ ಈ ರೀತಿ ಜನನ ವಿಷ ಕುಡಿರಿ ನಾವು ನಡೆಸ್ತೀವಿ ಅನ್ನೋ ದೌರ್ಜನ್ಯ ಇದೆಯಲ್ಲ ಅಧಿಕಾರಿಗಳನ್ನ ಮುಂದೆ ಬಿಟ್ಕೊಂಡು, ಅದನ್ನು ನಾವು ಸಹಿಸೋವಂಥದ್ದಲ್ಲ. ಇವತ್ತು ಇಷ್ಟೆಲ್ಲ ಅವಘಡಕ್ಕೆ ಬಹುಶಃ ಆ AR ಕಾರಣ ಇದ್ದಾರೆ ಅನಿಸುತ್ತೆ. ನಾನು ಕೂಡ ಎಮ್ಮನ್ಗೆ 2-3 ಸರಿ ನಾನು ಫೋನ್ ಮಾಡಿದ್ದೀನಿ ಇದೇ ವಿಚಾರದಲ್ಲಿ. ಒಂದು ಸಲ ಸೂಪರ್ ಸೈಡ್ ಆದಮೇಲೆ ಹೇಗ್ರಿ ಮೀಟಿಂಗ್ ಮಾಡ್ತೀರಿ, ಅದು ಕಾನೂನು ಚೌಕಟ್ಟಿನಲ್ಲಿ ಇಲ್ಲ, ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ದೀನಿ. ಅದಾದ ಮೇಲೂ ಕೂಡ ಯಾರೋ ಜಿಲ್ಲಾ ಮಂತ್ರಿ ಹೇಳ್ತಾರೆ, MLA ಹೇಳ್ತಾರೆ ಅಂತ ಅವ್ರು ಇಚ್ಛೆ ಬಂದಂಗೆ ಈ ರೀತಿ ನಡವಳಿಕೆಗಳನ್ನ ಮಾಡೋದಾದರೆ ಇದೆಲ್ಲ ವಿಕೋಪಕ್ಕೆ ಹೋಗುತ್ತೆ. ಬಹುಶಃ ಇವರು ಸಂಪೂರ್ಣವಾಗಿ ಇದು ಪ್ರಜಾಪ್ರಭುತ್ವ ಎಲ್ಲರಿಗೂ ಅನ್ವಯಿಸುತ್ತೆ ಕಾನೂನು ಅನ್ನೋದನ್ನು ಜಿಲ್ಲಾ ಮಂತ್ರಿ ಆಗಲಿ ಅಥವಾ ಸಂಬಂಧಪಟ್ಟ ಶಾಸಕ ಆಗಲಿ ಮರ್ತಿರುವಂಗೆ ಕಾಣ್ತಾರೆ. ನಾವು ಎಚ್ಚರಿಸಬೇಕಾಗತ್ತೆ ಈ ರೀತಿ ನಡವಳಿಕೆಗಳು ಮುಂದುವರೆದ್ರೆ. ಈಗ ಆ ಪೇಷಂಟ್ ಹೇಳೋ ಪ್ರಕಾರ ಆ ಇನ್ಸ್ಪೆಕ್ಟ್ರೇ ನೇರವಾಗಿ ವಿಷ ಕುಡಿಯೋಕ್ಕೆ ಪ್ರಚೋದನೆ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅದಿದ್ದರೆ ಕೂಡಲೇ ಅವರು SP ಅವರಾಗಲಿ, ಇಮಿಡಿಯೇಟಾಗಿ ಜಿಲ್ಲಾಧಿಕಾರಿ ಆಗಲಿ ಅಥವಾ ಸಂಬಂಧಪಟ್ಟ ಆ ಇಲಾಖೆಯ ಮಂತ್ರಿ ಆಗಲಿ ಡಾಕ್ಟರ್ ಪರಮೇಶ್ವರ್ ಅವರಾಗಲಿ ಇದನ್ನು ಗಮನಿಸಿ ಆತನ ಸಸ್ಪೆಂಡ್ ಮಾಡಬೇಕು ಮತ್ತು ಆತನ ಮೇಲೆ FIR ಆಗಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಮತ್ತು ಇಲ್ಲಿ ಏನು ಅನ್ಯಾಯ ಆಗಿದೆ ಆ ARನ ಮೊದಲು ಕಾನೂನು ಪ್ರಕಾರ ಸಸ್ಪೆಂಡ್ ಮಾಡಬೇಕಾಗತ್ತೆ. ಯಾಕೆಂದರೆ ಸೂಪರ್ ಸೈಡ್ ಆದಂಥದ್ದನ್ನು ತಂದು ಮೀಟಿಂಗ್ ಮಾಡೋದು, ಒತ್ತಡ ಹಾಕಿ ಅಂತ ಹೇಳೋದಾದರೆ ಎಲ್ಲಿಗೆ ಬಂತು, ಏನಕ್ಕೆ ಇವೆಲ್ಲ? ಹಂಗಾರೆ ಕೋಆಪರೇಟಿವ್ ಸೆಕ್ಷನ್ಸ್ ಇರೋದು ಜನಸಾಮಾನ್ಯರ ಅನುಕೂಲಕ್ಕೆ. ಅದನ್ನು ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದು ಅಧಿಕಾರ ಇದೆ ಅನ್ನೋದು ಕಾರಣಕ್ಕೆ ಈ ರೀತಿ ದುರುಪಯೋಗ ಪಡಿಸ್ಕೊಳ್ಳೋದು ತೀರಾ ನಾಚಿಕೆಗೇಡು. ಇದು ಶೇಮ್ಫುಲ್ ಪಾರ್ಟ್ ಆಫ್ ದಿಸ್ ಗೌರ್ಮೆಂಟ್. ಇದು ತೀರಾ ಖಂಡನೀಯ. ನಾನು ತೀವ್ರವಾಗಿ ಖಂಡಿಸ್ತೀನಿ. ಯಾವ ವಿಚಾರ ಸೂಪರ್ ಸೈಡ್ ಆಗಿದೆ ಸರ್? ಡೈರಿಲಿ ಏನು ನಡೆದಿದೆ ಅಂತ ಪೂರ್ತಿ ನನಗೆ ವಿವರ ಗೊತ್ತಿಲ್ಲ. ಬಟ್ ಸೂಪರ್ ಸೈಡ್ ಆಗಿದೆ ಬೋರ್ಡು. ಸೂಪರ್ ಸೈಡ್ ಆದಮೇಲೆ ಮತ್ತೆ ಇವರು ಮೀಟಿಂಗ್ ಮಾಡುವಂಥ ಪ್ರಯತ್ನಗಳನ್ನ ಮಾಡಿರುವಂಥದ್ದು ತೀರಾ ಅಸಹ್ಯಕರವಾದ ವಿಚಾರ. ಬಹಳಷ್ಟು ಈಗ ಇಡೀ ಕೋಆಪರೇಟಿವ್ ಸೆಕ್ಷನ್ ಏನಿದೆ ನಮ್ಮ ಮಂಡ್ಯದಲ್ಲಿ, ಆ ಮಂತ್ರಿ ಹೇಗೆ ಹೇಳ್ತಾರೋ ಅದನ್ನು ಕುತ್ಕೊಂಡು ಬರೆದು ಅದರ ಅನುಕೂಲಕ್ಕೆ PLD ಬ್ಯಾಂಕಲ್ಲಿ ಶೇರ್ಸ್ಗಳನ್ನ ಉಳಿಸುವಂಥದ್ದು ಮತ್ತು ತೆಗೆಯುವಂಥದ್ದು ಕೆಲಸ ನಡೀತಾ ಇದೆ. ಆಯಿತು, ಹಾಳಾಗೋಗ್ಲಿ, ಇವ್ರು ರಾಜಕೀಯ ಬೇಕು ಮಾಡ್ಕೊಳ್ಳಿ. ಬಟ್ ಜನನ ಸಾಯಿಸುವಂತ ಕೊಟ್ಟೋದ್ರೆ ಏನು ಅರ್ಥ ಬಂತೀವ್ರೆ? ಇವತ್ತು ಜನಕ್ಕೆ ಜೀವಕ್ಕೆ ಬೆಲೆ ಇಲ್ಲದೆ ಜನ ಸತ್ರು ಪರವಾಗಿಲ್ಲ, ನಾವು ಚುನಾವಣೆಗಳು ನಡ್ಸ್ಕೊಂಡ್ಬಿಡ್ತೀವಿ ಅನ್ನೋದಾದ್ರೆ ಇದನ್ನ ಸಹಿಸ್ಕೊಳಕ್ಕಾಗ್ತದ? ಇದನ್ನ ತೀವ್ರವಾಗಿ ಖಂಡಿಸ್ಬೇಕಾಗ್ತದೆ. ಅಥವಾ ಇಷ್ಟೊಂದು ಅಧಿಕಾರದ ಮದ ಹತ್ತಿದ್ರೆ ಅದನ್ನ ಮುಂದೊಂದು ದಿವಸದಲ್ಲಿ ನಾವೆಲ್ಲ ರಸ್ತೆಗೆ ಬರಬೇಕಾಗ್ತದೆ. ಆ ಮದನ ಇಳಿಸಕ್ಕೆ ಏನ್ ಬೇಕೋ ಆ ವ್ಯವಸ್ಥೆಗಳಾಗ್ತವೆ. ಹೌದು, ಈಗ ನಾನು ಬರ್ತಾನೆ ಇಲ್ಲಿ ಡೈರೆಕ್ಟರ್ ಫೋನ್ ಮಾಡಿದ್ದೆ, ನಾನು ಬರ್ತಾ ಇದ್ದೀನಿ ಅಂತಲೂ ಹೇಳಿದ್ದೆ, ನಾನು ಆ ಪೇಷಂಟ್ ನೋಡೋಕೆ ಬರ್ತಿದ್ದೀನಿ ಅಂತ. ಅವರು ಬಹುಶಃ ಬ್ಯುಸಿಯಾಗಿದ್ರು ಅನ್ಸುತ್ತೆ. ಅವರು ಶಿವಕುಮಾರ್ ಅಂತೇಳಿ ಒಬ್ರು ಡಾಕ್ಟರ್ ಕಳಿಸ್ಕೊಟ್ಟಿದ್ರು. ನಾನು ನೋಡಿದೆ ಈಗ ಪೇಷಂಟ್ನ. ಅಲ್ಲಿ ಆ ವಿಷಯ ನೆನ್ನೆ ಕುಡಿದಿದ್ದಾರೆ. ಸ್ಯಾಚುರೇಷನ್ ಆಗಲಿ ಇನ್ನೊಂದಾಗಲಿ ಯಾವುದು ಕನೆಕ್ಷನ್ ಆಗಿರಲಿಲ್ಲ. ನಾನು ಅದನ್ನು ಕೇಳಿದಾಗ ಇಲ್ಲ ಮಿಷಿನ್ ಕೆಟ್ಟೋಗಿದೆ ಅಂತ ಅಲ್ಲಿ ಯಾರು ವಾರ್ಡ್ ಇಟ್ಟಿದ್ದಾರೆ ಅವರು ಹೇಳ್ತಾರೆ ಮಿಷಿನ್ ಕೆಟ್ಟೋಗಿದೆ ಅಂತ. ಇಷ್ಟೊಂದು ನಿರ್ಲಕ್ಷ್ಯ ಬಂದ್ಬಿಟ್ರೆ ಒಬ್ಬ ಹೆಡ್ ಕ್ವಾರ್ಟರ್ಸ್ ಅಲ್ಲಿರೋ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಪರಿಸ್ಥಿತಿ ಇದ್ದರೆ ಎಲ್ಲೋ ಒಂದು ಕಡೆ ಆತಂಕ ಆಗತ್ತೆ. ಇನ್ನು
ಜನಸಾಮಾನ್ಯರು ಹೇಗೆ ನ್ಯಾಯ ಸಿಕ್ಕತ್ತೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿನಿತ್ಯ ದೂರು ಬರ್ತಾ ಇದೆ, ಆಸ್ಪತ್ರೆ ವ್ಯವಸ್ಥೆಗಳು ಸರಿ ಇಲ್ಲ ಅಂತ. ಅದು ಎಚ್ಚೆತ್ಕೋಬೇಕು. ನಾನು ಅದಾದಮೇಲೆ ಕೂಡ ಇಲ್ಲಿ ಡೈರೆಕ್ಟರ್ಗೆ ಹೇಳಿದ್ದೀನಿ, ಫೋನ್ ಮಾಡಿ ರೆಕ್ಟಿಫೈ ಮಾಡ್ಕೊಳ್ಳಿ, ಈ ಥರ ಎಲ್ಲ ಪ್ರಾಬ್ಲಮ್ಗಳಿದೆ, ರೆಕ್ಟಿಫೈ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಅವ್ರು ಸರಿ ಮಾಡ್ಕೊಳ್ಳೋವಂಥದ್ದಾಗಬೇಕು ಮತ್ತು ಈ ರೀತಿ ಬೇಜವಾಬ್ದಾರಿತನದ ನಡವಳಿಕೆಗಳನ್ನ ತಿದ್ಕೋಬೇಕಾಗುತ್ತೆ. ಈಗ ಮಾರ್ಸಿಂಗ್ನಳ್ಳಿ ಇವತ್ತು ಮಾಡಕ್ಕೆ ಹೊರಟಿದ್ದಾರೆ. ಅಲ್ಲೂ ಮಾರ್ಸಿಂಗ್ನಳ್ಳಿ ಡೈರಿ ಕೂಡ ಇದೇ ರೀತಿ ಒತ್ತಾಯಪೂರ್ವಕವಾಗಿ ತೊಂದರೆ ಮಾಡಕ್ಕೆ ಹೊರಟಿದ್ದಾರೆ. ಅವ್ರ ಉದ್ದೇಶ ಅಧಿಕಾರ ಹಿಡಿಬೇಕು. ಮಾಡಲಿ, ನಾನು ಹೇಳೋದು ಇವ್ರ ಸರ್ಕಾರ ಇದೆ, ಒಂದು ವೇಳೆ ಏನಾದ್ರು ಪ್ರಯತ್ನ ಮಾಡಿದ್ರು ಮಾಡಲಿ, ಸ್ವಲ್ಪ ನ್ಯಾಯ ನೀತಿ ಧರ್ಮ ಇಟ್ಕೊಳ್ಳಿ. ಇದೆಲ್ಲ ಏನು ಭಾಳ ದಿವಸ ಇರೋದಿಲ್ಲ. ಜನ ಎಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ, ಎಲ್ಲ ಯಾವ್ಯಾವ್ದು ಏನೇನು ನಡೀತಿದೆ ಜಿಲ್ಲೆಯಲ್ಲಿ ಅನ್ನೋದು ಗಮನಿಸ್ತಾ ಇದ್ದಾರೆ. ನಾವು ಜನಕ್ಕೆ ಅರ್ಥ ಆಗಲಿ ಅಂತಲೇ ಸ್ವಲ್ಪ ತಾಳ್ಮೆಯಿಂದ ಇರೋಣ, ಜನಕ್ಕೆ ಸ್ವಲ್ಪ ಅರ್ಥ ಆಗಲಿ ಅಂತಲೇ ನಾವು ಕಾಯ್ತಾ ಇದ್ದೀವಿ. ಬಟ್ ಈ ಥರದ ಅನ್ಯಾಯಗಳಾಗಕ್ಕೆ ನಾವು ಬಿಡೋದಿಲ್ಲ. ನಾವು ಯಾವ ಕಾರಣಕ್ಕೂ ಇದನ್ನು ಒಪ್ಕೊಳ್ಳೋಕ್ಕಾಗಲಿ ಸಹಿಸ್ಕೊಳ್ಳೋಕ್ಕಾಗಲಿ ನಾವು ತಯಾರಿಲ್ಲ. ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಈ ಚುನಾವಣೆ ಮೂಲಕ ಪಾಠ ಏನೋ ಕೊಡ್ತೀರಾ ಅಂತ? ಅಲ್ಲ, ಚುನಾವಣೆ ಪಾಠ ಕೊಡೋಕ್ಕಲ್ಲ, ಜನ ಕೊಡ್ಬೇಕದನ್ನ. ಕೋಆಪರೇಟಿವ್ ಎಲ್ಲಿ ಪಾಠ ಕೊಡೋದು ಇವ್ರೆ? PLD ಬ್ಯಾಂಕಲ್ಲಿ DR, AR ಎಲ್ಲ ಕುತ್ಕೊಂಡು ಈ ಗೌರ್ಮೆಂಟ್ನ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರು ಕೂರಿಸ್ಕೊಂಡು ಯಾರು ಅರ್ಜಿ ಹಾಕಬಾರ್ದು, ಆ ರೀತಿ ಎಲ್ಲರನ್ನೂ ಡಿಲೇಟ್ ಮಾಡಿ ಯಾರಿಗೆ ಬೇಕೋ ಅವ್ರನ್ನ ಉಳಿಸ್ಕೊಂಡು ಎಲೆಕ್ಷನ್ಗಳು ಮಾಡ್ತಾ ಇದ್ದಾರೆ. ಇಂಥ ಚುನಾವಣೆಗಳು ಮಂಡ್ಯದಲ್ಲಿ ನಡೆದಿರೋದು ನನಗೆ ನೆನಪಿಲ್ಲ. ಯಾಕೆಂದರೆ ಕಾಮನ್ ಆಗಿ ನ್ಯಾಯ ಸಿಕ್ಕೋ ರೀತಿಲಿ ಚುನಾವಣೆಗಳು ನಡೀತಿತ್ತು. ಬಟ್ ಯಾಕೋ ಇವರೆಲ್ಲ ಅದು ಕಾಣ್ತಾ ಇಲ್ಲ. ಇವ್ರಿಗೆ ಏನಾದ್ರು ಮಾಡಿ ಅಧಿಕಾರ ಪಡೆದುಬಿಟ್ಟಿದ್ದೀವಿ ಅಂತ ಜನಕ್ಕೆ ಹೇಳಬೇಕು. PLD ಬ್ಯಾಂಕಲ್ಲಿ ಎಷ್ಟು ಜನಕ್ಕೆ ಲೋನ್ ಕೊಡ್ತಾ ಇದ್ದಾರೆ ಅವೆಲ್ಲ ಚರ್ಚೆ ಆಗ್ಬಿಟ್ರೆ ಇವ್ರಿಗೆ ನಾಚಿಗೇಡಾಗುತ್ತೆ ಈ ಚುನಾವಣೆ ಮಾಡೋಕ್ಕೆ. ರೈತರಿಗೆ ಹಿಂದೆ PLD ಬ್ಯಾಂಕ್ಗಳಲ್ಲಿ ಅವಕಾಶಗಳು ಇರ್ತಿತ್ತು, ಬೇಕಾದ ಸವಲತ್ತುಗಳು ಇರ್ತಿತ್ತು. ಕುರಿ ಸಾಲ, ಕೊಟ್ಟಿಗೆ ಸಾಲ, ಮನೆ ಸಾಲ, ಇನ್ನೊಂದು ಮತ್ತೊಂದು, ಟ್ರ್ಯಾಕ್ಟ್ರು, ಎಲ್ಲ ಬೈಕು ಎಲ್ಲ ಕೊಡ್ತಿದ್ರು. ಈಗ ಹಂಗಿಲ್ಲ. ಈಗೆಲ್ಲ ಬರೀ ನಾಮಕಾವಸ್ಥೆಗಷ್ಟೇ ಈ ಚುನಾವಣೆ ನಡೀತಾ ಇದೆ. ಎಲ್ಲ ಡೈರೆಕ್ಟರ್ಗಳು ಯಾರು ಆಗ್ತಾರೆ ಒಂದ್ಸಲಿ ಅವ್ರದೇ ಪೂರ್ತಿ ಬ್ಯಾಂಕ್. ಯಾವುದು ಪಾರದರ್ಶಕವಾಗಿಲ್ಲ. ಇವತ್ತು ನಾನು ಬೇರೆ ವಿಚಾರ ಚರ್ಚೆ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ಇದು ಒಂದು ಹೆಣ್ಮಗಳು ವಿಷ ಕುಡಿದಂತ ಸನ್ನಿವೇಶದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ನಿಂತ್ಕೊಂಡು ನೀವು ಸತ್ರು ಪರವಾಗಿಲ್ಲ, ನೀವು ವಿಷ ಕುಡಿದ್ರು ಪರವಾಗಿಲ್ಲ, ನಾನು ಮೀಟಿಂಗ್ ಮಾಡ್ತೀನಿ ಅನ್ನೋ ದೌರ್ಜನ್ಯ ಮಾಡಿದ್ಮೇಲೆ ಅದು ಕ್ರಮ ಆಗ್ಬೇಕಲ್ಲ. ಏನ್ ಅಧಿಕಾರಿಗಳು ಇವರೆಲ್ಲ ಮಂಡ್ಯದಲ್ಲಿ? ಏನ್ ಶಾಶ್ವತನ ಇವೆಲ್ಲ ಸರ್ಕಾರಗಳು? ಜನಸಾಮಾನ್ಯರಿಗೆ ನ್ಯಾಯ ಕೊಡಬೇಕಾದವರು ಎಲ್ಲರ ಟ್ಯಾಕ್ಸ್ ಅಲ್ಲಿ ಇವರು ಸಂಬಳ ಕೊಡ್ತೀವಿ ಅನ್ನೋದು ಅರಿವಿಲ್ವ ಇವರಿಗೆ? ಬರ್ತವೆ ಸರ್ಕಾರಗಳು ಹೊಸ ಗಮನ ಹೋಗಬೇಕು. ಇಲ್ಲ ಅಂದ್ರೆ ನಾವು ಇದನ್ನ ಕಾನೂನು ಪ್ರಕಾರ ಹೋರಾಟಕ್ಕೆ ಇಳಿತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.